ಪ್ರತಿ ವರ್ಷದಂತೆ ಈ ವರ್ಷವೂ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಬೆಳಗಾವಿ ಬಸವ ಜಯಂತಿ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಆಲಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ಬಸವ ಜಯಂತಿಯ ನಿಮಿತ್ತವಾಗಿ ಯಾಕಂದ್ರೆ ಏನೋ ಒಮ್ಮೆ ನನಗೆ ಎದ್ದು ನಿಂತು ಮಾತಾಡೋಕ್ಕೆ ಒಂಥರ ದುಃಖ ಅನಿಸ್ತದೆ. ಯಾಕಂದ್ರೆ ನಾವು ಮಾತಾಡೋದೇ ಕಡಿಮೆ ರೀ. ಹೆಂಗೆ ಶಿವಸ್ವಾಮಿಗಳು ಯಾವಾಗಲೂ ಮಾತಾಡ್ತಿದ್ದಿಲ್ಲಲ್ಲ, ಹಂಗೆ ನನಗೂ ಒಂದು ಮಾತಾಡುವಂಥದ್ದು ಕಡ್ಯಾಕೆ ಮಾತಾಡ್ತೇನೆ ರೀ. ಜಾಸ್ತಿ ಮಾತು ಕೇಳಿದ್ರೆ ನೀವು ಏನಂತೀರೇನು, ಅಜ್ಜಾರು ಹೀಗೆಲ್ಲ ಮಾತಾಡ್ತಾರೆ, ಯಾಕೆ ಅಲ್ಲಿ ಸ್ಟೇಜ್ನಾಗ ಮಾತಾಡೋದಿಲ್ಲ ಅನ್ನಿಸ್ತದೆ. ಎಲ್ಲ ಅಜ್ಜಾರು ಅದಾರಲ್ಲ ನಮ್ಮ ಗುರುಗಳು ಎಲ್ಲ, ಇವ್ರಿಗೆಲ್ಲ ನಗಿಸ್ತೇವೆ ಕರೆ, ನಾನು ಸ್ಟೇಜ್ನಾಗ ನಗ್ಸಾಕ ಬರಲ್ರಿ. ಹೆಂಗೆ ಮಾಡೋದ್ರಿ? ಇರಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಆರಾಧ್ಯ ದೈವನಾಗಿರುವ ಲಿಂಗೈಕ್ಯ ಹಾನಗಲ್ ಗುರುಕುಮಾರ ಶಿವಿಗಳನ್ನು ಸ್ಮರಣೆಯನ್ನು ಮಾಡಿಕೊಂಡು ಈ ಕ್ಷೇತ್ರದ ಡಾಕ್ಟರ್ ಲಿಂಗೈಕ್ಯ ಶಿವಬಸವ ಮಹಾಸ್ವಾಮಿಗಳ ಕರ್ತೃಗದ್ದಿಗೆಗೆ ನೆನೆದು ಹಾಗೂ ಪ್ರಭುದೇವ ಮಹಾಸ್ವಾಮಿಗಳಿಗೆ ಕರ್ತೃಗದ್ದಿಗೆ ನೆನೆದು ಈ ಕಾರ್ಯಕ್ರಮದ ಎಲ್ಲ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಂಥ ನಮಗೆಲ್ಲ ನಿಮಗೆಲ್ಲ ಗುರುಗಳಾಗಿರುವಂಥ ಈಗಿನ ಗದಗಿನ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿ ಅಪ್ಪಗಳಿಗೆ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗಿರುವಂಥ ನಮಗೆಲ್ಲ ನಿಮಗೆಲ್ಲ ಗುರುಗಳಾಗಿರುವಂಥ ಈ ಬಸವ ಜಯಂತಿ ನಿಮಿತ್ತವಾಗಿ 2ನೇ ದಿವಸದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳ ಪಾದಗಳಿಗೆ ಪಡಮಟ್ಟು ಹಾಗೂ ನಿಮಗೆಲ್ಲ ಖುಷಿಯಿಂದ ನಗಿಸ್ಕೋತ, ನಿಮಗೆಲ್ಲ ನನಗೆ ಆಶ್ಚರ್ಯಕ್ಕಿತ್ತು ಅವ್ರಿಗೆ, ದೇವ್ರಿಗೆ ನಾವು ನೋಡಿದಾಗ ನನಗೆ ಅನ್ನಿಸ್ತಿತ್ತು ಎಷ್ಟು ಚೆಂದ ಮಾತಾಡ್ತಿದ್ರು. ಯಾಕಂದ್ರೆ ಮಾತಿನಾಗ ಒಂದಿಟ್ಟು ಹೆಚ್ಚು ಕಡಿಮೆ ಆಗ್ತಿರ್ತದೆ, ಆದರೂ ನಿಮಗೆಲ್ಲ ಒಳ್ಳೆಯ ರೀತಿಯಾಗಿ ನಗಿಸಿಕೊಂಡು ಅವರ ನುಡಿಗಳನ್ನು ಹೇಳಿರುವಂಥ ಪರಮ ಪೂಜ್ಯರಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ ದೇವರು ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಸಂಗಮೇಶ್ವರ ದೇವರಿಗೂ ಹಾಗೂ ನಮ್ಮ ಶರಣ ಶ್ರೀ ಬಸವರಾಜ ರೊಟ್ಟಿಯವರು ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಜಿಲ್ಲಾ ಘಟಕ ಬೆಳಗಾವಿ ಇವರಿಗೂ ಕೂಡ, ಹಾಗೂ ಈ ವೇದಿಕೆ ಮೇಲೆ ಮುಂಭಾಗದಲ್ಲಿರುವ ಎಲ್ಲ ತಾಯಂದಿರೇ ಅಣ್ಣ ತಮ್ಮಂದಿರೇ ನಿಮ್ಮೆಲ್ಲರಿಗೂ ಶರಣಾರ್ಥಿ. ನನಗೇನಂದ್ರೆ ಒಂದು ದುಃಖದ ಸಂಗತಿ, ಇದೇನು ಲಾಕ್ಡೌನ್ ಅಂತ ಬಂತಲ್ರಿ 2-3 ವರ್ಷದಿಂದ. ಯಾಕೆ ಈ ವಿಷಯ ಹೇಳಕತ್ತೀನಂದ್ರೆ, ಮಕ್ಕಳೆಲ್ಲ ಹೆಂಗೆ ಆಗಾಕತ್ತಾರೆ ಈಗ, ಕಲಿಯುಗ ಅಂತೂ ಹೋಗೇ ಬಿಡ್ತಾರೆ. ಈಗ ಮೊಬೈಲ್ ಯುಗ ಬಂದದ. ಈಗ ನೀವೆಲ್ಲರೂ ಮಗುವಿನ ಕೈಯ ಮೊಬೈಲ್ ಕೊಡಲಿಲ್ಲ, ಊಟ ಮಾಡೋದಿಲ್ಲ, ಶಾಲೆಗೆ ಹೋಗೋದಿಲ್ಲ, ಏನೂ ಹೋಗೋದಿಲ್ಲ. ಅದೇನು ಲಾಕ್ಡೌನ್ ಅಂತೇಳಿ ಮಾಡಿಬಿಟ್ರಲ್ಲ ಸರ್ಕಾರ ಗೋರ್ಮೆಂಟ, ಆ ಹುಡುಗರನ್ನು ವಿದ್ಯಾಭ್ಯಾಸನೂ ಹಾಳು ಮಾಡಿಬಿಡ್ತದೆ. ಯಾಕೆ ಈ ವಿಷಯ ಹೇಳಕತ್ತೀನಂದ್ರೆ, ಎಷ್ಟು ಖುಷಿ ಅನ್ನಿಸ್ತಂದ್ರೆ ಇನ್ನೂ ಒಂದು ಸಂಗತಿ ನೋಡ್ರಿ, ಅವರು ಎಷ್ಟು ಸಣ್ಣ ಪುಟ್ಟ ಮಕ್ಕಳು ವಚನ ಇನ್ನೂ ನಮ್ಮಲ್ಲಿ ಉಳಿಬೇಕಂದ್ರೆ ಇಂಥ ಎಲ್ಲ ನೀವು ತಾಯಂದ್ರೆ ಎಷ್ಟು ಸಂಸ್ಕಾರವಂತರ ಅನ್ನುವಂಥದ್ದು ನನ್ನದು ಒಂದು ಅನುಭವ. ಯಾಕಂದ್ರೆ ಎಷ್ಟು ಒಳ್ಳೆಯ ಸಂಸ್ಕಾರ ಕೊಟ್ರಿ. ನಮ್ಮ ಕಡೆ ಎಲ್ಲ ನೋಡ್ರಿ, ಬರೀ ಮೊಬೈಲ್ ಹಿಡಿದ್ರೆ ಮೊಬೈಲನ್ನೇ ಒತ್ತಾಡ್ಕೊತ ಹೋಗ್ತಾರೆ. ಖರೆ ಅವ್ರ ಕೈ ಸೌದೋಗಿರ್ತದೆ, ಮೊಬೈಲ್ ಏನೂ ಆಗಿರೋದಿಲ್ಲ. ಹಂಗೆ ಅಷ್ಟು ಮೊಬೈಲಕ್ಕೂ ಅಂಟ್ಕೊಂಡು ಬಿಟ್ಟಾರ. ಯಾಕೆ ವಿಷಯ ಹೇಳಕತ್ತೀನಂದ್ರೆ, ಈಗ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ವಿದ್ಯೆ ಕೊಡುವುದೇ ಭಾಳ ಮುಖ್ಯ. ಯಾಕಂದ್ರೆ ಇಂಥ ಮಹಾತ್ಮರ ಇಂಥ ಚರಿತ್ರೆಯನ್ನು ನಾವು ಮಕ್ಕಳಿಗೆ ಕರ್ಕೊಂಡ್ಬಂದ್ರೆ ಒಂದೆರಡು ಅವರ ಬಾಯಲ್ಲಿ ಉಳಿಯಿರುವಂಥ ಶರಣರ ಸಾಹಿತ್ಯರ ಒಂದು ವಚನ ಉಳಿತದ ಅನ್ನುವಂಥದ್ದು ನಾನು ವಿಷಯದಲ್ಲಿ ತಿಳಿಸಿ ಹೇಳುತ್ತೀನಿ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಏನಂತ, ಒಳ್ಳೆಯವರ ಸಂಘ ಮಾಡುವಂತ ಕೇಳಿರಿ,
12ನೇ ಶತಮಾನದಾಗನೇ ಬರ್ದಾರ ಬಸವಣ್ಣವರು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ, ಸಂಘದಲ್ಲಿ ಎರಡು ಉಂಟು, ಒಂದು ಇಡಿ ಒಂದು ಬಿಡು, ಮಂಗಳಮೂರ್ತಿ ಕೂಡಲ ಸಂಗಮದೇವ್. ನಿಮಗೆಲ್ಲ ಗೊತ್ತಿದ್ದಂತೆ ವಚನ. ನಾವು ಈಗ ಯಾವುದು ಹೆಚ್ಚು ನಾವು ಹೊಂದ್ಕೊಂಡು ಹೋಗ್ತೀವಿ, ಯಾವುದಕ್ಕೆ ದೌಡ ಅಂಟುಕೋತೀವಿ ಅನ್ನೋದು ನಿಮ್ಗೆ ಎಲ್ಲ ಗೊತ್ತದ. ಒಳ್ಳೆಯದನ್ನು ಯಾರು ಹೇಳ್ತಾರೋ ಅದಕ್ಕೆ ನಾವು ದೌಡ್ ಹೋಗೋದಿಲ್ಲ. ಯಾವುದು ನಾವು ಕೆಟ್ಟದನ್ನು ದಾರಿ ಯಾರು ತೋರಿಸ್ತಾರೋ ಅದಕ್ಕೆ ದೌಡ್ ಹೋಗ್ತೀವಿ. ಅದಕ್ಕೆ 12ನೇ ಶತಮಾನದಾಗ ಬಸವಣ್ಣವ್ರು ಮೊದಲೇ ಬರೆದಿಟ್ಟಿದ್ದರು, ಇದು ಮುಂದೆ ಹಿಂಗೆ ಆಗ್ತದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ. ಅದಕ್ಕೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಅಂದ್ರೆ ಬಸವಣ್ಣವರು ಸಾರ ಅಂದ್ರೆ ಒಳ್ಳೆಯವರು, ಒಳ್ಳೆಯವರ ಸಂಘ ಮಾಡು ಅಂತ ಹೇಳ್ತಾರೆ. ಆದ್ರೆ ನಾವು ಈಗ ಒಳ್ಳೆಯವ್ರ ಸಂಘ ಮಾಡೋದು ಬಿಟ್ಟೇವಿ. ಯಾರು ಚಲೋ ಅವ್ರು ಏನು ಕೆಡಿಸ್ತಾರ, ಏನು ದುಷ್ಟ ದುರ್ಗುಣಕ್ಕೆ ಏನು ಒಯ್ತಾರಲ್ಲ ಅದಕ್ಕೆ ದೌಡ್ ಹೋಗ್ತೀವಿ. ಒಳ್ಳೆಯ ಇಂಥ ಪ್ರವಚನ, ಇಂಥ ಮಹಾತ್ಮರ ಪುರುಷರ ಚರಿತ್ರೆಯನ್ನು ಕೇಳಬೇಕಂದ್ರೆ ಬರಲ್ಲ. ಯಾಕೆ ಅಲ್ಲಿ ನಮ್ಗೆ ದುಕಾನ್ದಾಗ ಕಾಯ್ತಿರ್ತಾವೆ ಏನ್ರಿ 90 60 ಅಂಥದಕ್ಕೆ ದೌಡ್ ಹೋಗ್ತೀವಿ. ಇಂಥ ಮಹಾತ್ಮರ ಚರಿತ್ರೆ ಅಂದ್ರೆ ಕೇಳಕ್ಕೆ ಬರಲ್ಲ. ಯವ್ವ ನೀವು ತಾಯಂದ್ರೆ ನಿಮ್ಮಲ್ಲಿ ಹೆಂಗದ ಅಂದ್ರೆ ಮನ್ಯಾಗ ಕೂತು ಅವ್ರದ್ದು ಇವ್ರು ಚಾಡ ಹೇಳ್ತಿರ್ತೀವಿ. ಆದರೆ ಇಲ್ಲಿ ಬಂದು ನೀವು ಒಳ್ಳೆಯವರ ಮಹಾತ್ಮರ ಪುರುಷರ ಚರಿತ್ರೆ ಕೇಳೋಕ್ಕೆ ನಾವು ವಿಚಾರ ಮಾಡ್ತೀವಿ. ಅದಕ್ಕೆ ಬಸವಣ್ಣವ್ರು ಹಾಗೇ ಬರೆದಿಟ್ರು, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘದಲ್ಲಿ ಎರಡು ಉಂಟು, ಒಂದು ಹಿಡಿ ಒಂದು ಬಿಡು, ಮಂಗಳಮೂರ್ತಿ ಕೂಡಲ ಸಂಗಮದೇವ್. ಅಂದ್ರೆ ನಾವು ಒಳ್ಳೆಯವರ ಸಂಘವನ್ನು ಮಾಡಬೇಕು ಅನ್ನುವಂಥದ್ದು ಆಗಿನ ಕಾಲದಾಗ ಬಸವಣ್ಣವ್ರು ಹೇಳಿದರು. ಹಿಂಗೆ ಒಂದು ಉದಾಹರಣೆ ಹೇಳ್ತೀನಿ, ಭಾಳ ಇಲ್ಲ, ಟೈಮ್ ಭಾಳ ತಗೋದಿಲ್ಲ. ತಂದೆ ಮಗ ಇಬ್ಬರು ಇರ್ತಾರೆ. ಆವಾಗ ತಂದೆ ಭಾಳ ಕುಡಿತಿರ್ತಾನೆ. ಕುಡಿಯೋ ಸಂದರ್ಭದಾಗ ಮನ್ಯಾಗ ಹೆಂಡ್ತಿಗೂ ಬೇಸರ, ಮಗುಗೂ ಬೇಸರ, ಊರಾಗಿನ ಜನರಿಗೂ ಬೇಸರ ಆಗಿರ್ತಾನವ. ಅಷ್ಟು ಕುಡಿದು ಕುಡಿದಾರ ತಣ್ಣಗರ ಮಕ್ಕಳದು ನಾವು ಅವ್ರದ್ದು ಇವ್ರದ್ದು ಬೈದೆ. ಆ ಬೈದು ನೋಡಿ ಮಗಗೆ ಏನಾಗ್ತಿತ್ತು, ನಂದೆಲ್ಲ ಮರ್ಯಾದೆ ತೆಗಿತಾನಿವ ನಮ್ಮ ಅಪ್ಪ, ಏನು ಮಾಡಬೇಕು ಅನ್ನುವಂಥದ್ದು ತಿಳಿತಿರೋದಿಲ್ಲ. ಹಿಂಗೆ ವಿಚಾರ ಮಾಡ್ತಾ ಇರ್ತಾನೆ, ಯಾಕಪ್ಪ ಇಷ್ಟ ಕುಡಿತಿ ಯಾಕಂತ ಕೇಳ್ತಾನೆ ಒಂದು ಸಲ ಮಗ. ಆವಾಗ ಅಪ್ಪ ಆದವ ಹೇಳ್ತಾನೆ, ಮಗನೇ ನಾ ಹೇಳ್ಬೇಕಂದ್ರೆ ನೀವು ಒಂದು ಮಾತು ನಾನು ಕೇಳ್ತೀಯಾ ಅಂತಂತಾನೆ. ಹ್ಞೂನಪ್ಪ ನೀ ಏನು ಹೇಳ್ತಿ ಹೇಳು, ಮೊದಲು ನೀ ಕುಡಿಯೋದು ಬಿಡು, ನಮ್ಮ ಮರ್ಯಾದೆ ಉಳಿಸು ಅಂತ ಇರ್ತಾನೆ ಯಾರೋ ಮಗ. ಆವಾಗ ಹಂಗಂದ್ರೆ ನನ್ನ ಮಾತು ಕೇಳ್ತಿ ಅಂದ್ರೆ ನಾ ಕುಡಿಯೋದು ಬಿಡ್ತೀನಿ ಅಂತಾನೆ. ನೀ ಏನು ಹೇಳ್ತಿ ಹೇಳಪ್ಪ ಮಗನೇ, ನಾ ಕುಡಿಯೋದು ಬಿಡ್ತೀನಿ ಅಂತಾನೆ. ಆವಾಗ ಅಪ್ಪ ಏನು ಮಾಡ್ತಾನೆ, ಹಂಗಾರೆ ನನ್ನ ಮಾತು ಕೇಳ್ತಿ ಅಂದಮೇಲೆ ನಾ ಎಲ್ಲಿ ಕರ್ಕೊಂಡು ಹೋಗ್ತೀನಿ ನೀ ಅಲ್ಲಿ ಬರ್ತೀಯ ನನ್ನ ಜೊತೆ ಅಂತಾನೆ. ಆಯ್ತಪ್ಪ ನೀ ಎಲ್ಲಿ ಎತ್ತಿ ಅಲ್ಲಿ, ನೀವು ಕುಡಿಯೋದು ಬಿಟ್ಟರೆ ನನ್ನ ದೊಡ್ಡ ಮರ್ಯಾದೆ ಪ್ರಶ್ನೆ ಇರ್ತದ ಅಂತ ಅವಂಗ. ಆಯಿತು ಅಂದ್ರೆ ನನ್ನ ಮಾತು ಕೇಳ್ತೀಯ ಅಂದ್ರೆ ಆಯ್ತು ನಡಿ ಅಂಥೇಳಿ ನಾ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಬರ್ತೀಯ ಅಂದ. ಹ್ಞೂ ನಡಿಯಪ್ಪ ಮುಂದೆ ಆಯ್ತು ಬರ್ತೀನಿ ಅಂತಾನೆ. ಆದ್ರೆ ಅಪ್ಪ ಅದವ ಎಲ್ಲಿ ಕರ್ಕೊಂಡು ಹೋಗ್ಕನ, ಒಂದು ಒಳ್ಳೆಯ ದೇವಸ್ಥಾನ ಕರ್ಕೊಂಡು ಹೋಗ್ಕನ, ಎಲ್ಲರ ಮಹಾತ್ಮರ ಇಂಥ ಪ್ರವಚನ ಕೇಳು ನಡಿ ಅಂತ ಎಲ್ಲರ ಕರ್ಕೊಂಡು ಹೋಗ್ಕನವ ಇಲ್ಲ. ಎಲ್ಲಿ ಕರ್ಕೊಂಡು ಹೋಗ್ಕನವ, ಮಗನ ಮತ್ತೆ ತನ್ನ ದಾರಿಯಲ್ಲೇ ಕರ್ಕೊಂಡು ಹೋಗ್ತಿರ್ತಾನೆ. ಆವಾಗ ಯಪ್ಪ ಆ ಮಗ ಅಂತಾನೆ, ಯಾಕಪ್ಪ ಇಲ್ಲಿ ನಾನು ಇಂಥಲ್ಲಿ ಯಾಕೆ ಕರ್ಕೊಂಡು ಹೊಂಟಿ, ನಾನು ಮಾತು ಕೇಳ್ತಿ ಅಂದು ಇಲ್ಲಿ ನೀನು, ನಾ ಕುಡಿದು ಬಿಡ್ಬೇಕೇನು ಕುಡಿಯೋದು ಮಾಡಲಿ ಅಂತಾನೆ. ಇಲ್ಲಪ್ಪ ಆಯ್ತು. ಆವಾಗ ಮಗನನ್ನು ಒಳಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಅದೇ ಎಲ್ಲಿ ಹೋಗಿದ್ದಲ್ಲ ಅಲ್ಲೇ ಒಳಗೆ ಕರ್ಕೊಂಡು ಹೋಗ್ತಾನೆ. ಮಗ ಯಾಕಪ್ಪ ಇಲ್ಲೇ ಕರ್ಕೊಂಡ್ಬಂದು, ನಂದು ಏನದ ಕೆಲಸ ಇಲ್ಲಿ, ಮಗನೇ ನಾ ಹೇಳಿದ ಮಾತು ಕೇಳ್ತೀನಿ ಅಂದು, ನೀ ಕೇಳ್ತಿ ಅಂದ್ರೆ ನಾ ಹೇಳ್ತೀನಿ, ಮತ್ತು ಎಲ್ಲರೂ ನಾ ಕುಡಿಯೋದು ಬಿಡ್ಬೇಕಂದ್ರೆ ನೀ ಮಾಡಬೇಕು ಅಂತ. ಆಯ್ತಪ್ಪ ಏನಂತೇಳಿ ಒಂದು ನೈಟಿ ತರಿಸ್ತಾನೆ ತಲೆಕು, ಇಬ್ಬರು ಕುಂಡ್ರಿಸಿ. ಅವಾಗ ನೈಟಿ ತರಿಸಿದ ಮೇಲೆ ಆ ಕಪ್ಪದಾಗ 2 ಕಪ್ ತರಿಸಿ ತನ್ನ ಕಪ್ಪದಾಗನೂ ಹಾಕೋತಾನೆ, ಅವನ ಕಪ್ಪದಾಗೂ ಹಾಕ್ತಾನೆ. ಅಂದ್ರೆ ಯಾಕೆ ಇದನ್ನು ಹೇಳಕತ್ತೀನಿ, ಮುಂದೆ ಏನು ಆಗ್ತಾನಂದರೆ ಅಪ್ಪ ಆದವ ತನ್ನ ಮಗನಿಗೂ ಕೂಡ ಅದನ್ನು ತನ್ನ ಏನು ಕುಡಿಸೋದು ಕಲಿಸಿದ. ಅಂದ್ರೆ ಸಂಘ ತನ್ನ ಮಗನೂ ಕೂಡ ಹಾಳು ಮಾಡ್ತದೆ. ಯಾಕಂದ್ರೆ ಅಪ್ಪ ಆದವನೇ ತನ್ನ ಮಗನನ್ನು ಕೆಡಿಸಿದ. ಆವಾಗ ಅವ ಮಗ ಕುಡಿಯಕತ್ತ, ಅಪ್ಪ ಬಿಡಾಕತ್ತ. ಅಪ್ಪ ಬಿಡೋಣ, ಮಗ ಕುಡ್ಕೋತ, ಮಗನೇ ನೀ ಕುಡಿಯೋದು ಬಿಡು ಅಂತ ಅಪ್ಪ ಹೇಳಕತ್ತ. ಯಾರಿಗೆ ಕುಡಿಯೋದು. ಆವಾಗ ಮಗ ಆದವ ಏನೇನದತ್ತ, ಯಪ್ಪ ನೀ ಏನಾರ ಮಾಡು, ಆಸ್ತಿಯರ ಮಾರು, ಏನಾರ ಮಾಡು,
ನಾ ಕುಡಿಯೋದು ಬಿಡೋದಿಲ್ಲಪ್ಪ, ನಾನು ಸತ್ರು ಇದು ನಾ ಬಾಟ್ಲಿ ತೊಗೊಂಡು ಹೋಗ್ತೀನಿ ನಾನು ಕುಣಿಯಾಗ ಅಂಥೇಳಿ ಅಪ್ಪನಿಗೆ ಮಗ ಹೇಳ್ತಾನಂದ್ರೆ ನಾವು ಎಷ್ಟರ ಮಟ್ಟಿಗೆ ನಾವು ದುಷ್ಟ ದುರ್ಗುಣಕ್ಕೆ ಬಿದ್ದೇವೆ ಅನ್ನುವಂಥದ್ದು ಈ ಮಾತು ಹೇಳ್ತದೆ. ಅದಕ್ಕೆ ಇಲ್ಲಿ ಎಲ್ಲಿಯಾದರೂ ಒಂದು ಒಳ್ಳೆಯ ಸಂಸ್ಕಾರ, ಒಂದು ಒಳ್ಳೆಯ ಭಕ್ತಿ ಉಳಿದದಂದರೆ ಇಲ್ಲಿ ಬೆಳಗಾವದಲ್ಲಿ ನಾವು ಈಗಿನ ಚಿಕ್ಕ ಮಕ್ಕಳಿಗೆ ಅಲ್ಲಿ ಒಳ್ಳೆಯ ಎಷ್ಟು ಸಂಸ್ಕಾರ ಕೊಟ್ಟರೆ ನನಗೆ ಬಹಳ ಆನಂದವಾಯಿತು. ಅದಕ್ಕೆ ಅಂಥ ನಮಗೆ ನಿಮಗೆಲ್ಲ ಒಳ್ಳೆಯ ಪರಮ ಪೂಜ್ಯರು ಒಬ್ಬ ಗುರು ಸಿಕ್ಕಾನ ಅಂದಮೇಲೆ ಅವರಿಂದ ನಾವು ಒಳ್ಳೆಯ ಆಶೀರ್ವಾದವನ್ನು ಪಡೆದುಕೊಂಡು ನಾವೆಲ್ಲರ ಮುಕ್ತಿ ಆಗೋಣ ಅನ್ನುವಂಥ ಮಾತನ್ನು ಹೇಳಿ ಒಂದೆರಡು ಮಾತುಗಳು